5 ಗಂಟೆಗೆ ಕೆಲಸ ಮುಗಿದಿರುತ್ತದೆ. ಈಗಾಗಲೇ 6:15 ಆಗ್ತಾ ಬಂತು. ಇನ್ನೂ ಮನೆಗೆ ಬಂದಿಲ್ಲ. ಇಲ್ಲಿಗೆ ಬರಲು 1:15 ಗಂಟೆ ಬೇಕಾ? ಮನೆಗೆ ಬೇಗ ಬಂದರೆ ಕೆಲಸ ಮಾಡಬೇಕಾಗುತ್ತದೆ ಎನ್ನುವ ಸೋಂಬೇರಿತನ. ನಾನೊಬ್ಬಳು ಇಲ್ಲಿ ಮನೆ ಕೆಲಸದವಳು ಇದ್ದೀನಲ್ಲ, ಎಲ್ಲರೂ ಜೀತ ಮಾಡಲು. ಈ ಮನೆಗೆ ಸೇರಿದಾಗಿನಿಂದ ಕತ್ತೆ ದುಡಿಯುವ ಹಾಗೆ ದುಡಿಯುವುದೇ ಆಯಿತು. ದೇಹಕ್ಕೆ ರೆಸ್ಟ್ ಇಲ್ಲ, ಮನಸ್ಸಿಗೆ ನೆಮ್ಮದಿ ಮೊದಲೇ ಕೂಡ ಇಲ್ಲ. ಅಪ್ಪ ಇಲ್ಲದೆ ಇರುವವಳು, ಬಡತನದಲ್ಲಿ ಹುಟ್ಟಿ ಬೆಳೆದೆ, ಹೆಚ್ಚು ವರದಕ್ಷಿಣೆ ಕೊಡಲು ಆಗುವುದಿಲ್ಲ ಎಂದು ನನ್ನ ದೊಡ್ಡಪ್ಪ ಇಲ್ಲಿಗೆ ತಂದು ಕಟ್ಟಿದರು. ಎಲ್ಲ ನನ್ನ ಕರ್ಮ, ಅನುಭವಿಸಲೇಬೇಕು. ಒಳಗೆ ಕಾಫಿ ಮಾಡುತ್ತಾ ಒಂದೇ ಸಮ ಬಾಯಿಗೆ ಬಿಡುವು ಕೊಡದ ಹಾಗೆ ಬಡಬಡಾಯಿಸುತ್ತಿದ್ದಳು ಹೇಮಾ. ಹೊರಗೆ ಕುಳಿತಿದ್ದ ಸಾಕೇತ್ ಮಾತ್ರ ಇವತ್ತು ಯಾಕೆ ಇನ್ನೂ ನನ್ನ ತಂಗಿ ಮನೆಗೆ ಬಂದಿಲ್ಲ, ಇಷ್ಟೊತ್ತಿಗೆ ಆಗಲೇ ಬರುತ್ತಿದ್ದಳು ಎಂದು ಬಾಗಿಲ ಕಡೆಗೆ ದೃಷ್ಟಿ ನೆಟ್ಟು ಕುಳಿತಿದ್ದನು. ತಾನು ಅಷ್ಟೊಂದು ಬಾಯಿ ಬಡ್ಕೊಂಡರೂ ಗಂಡನಿಂದ ಒಂದೇ ಒಂದು ಮಾತು ಬರದೇ ಇದ್ದಾಗ ಹೊರಗೆ ಬಂದು ನೋಡಿದರೆ ಅವನು ಬಾಗಿಲೆಡೆಗೆ ನೋಡುತ್ತಿರುವುದನ್ನು ನೋಡಿ, ನಾನೇನು ಇಲ್ಲಿ ಗೋಡೆಗಳಿಗೆ ಹೇಳ್ತಿದ್ದೀನ? ನಿಮಗೆ ಕೇಳಿಸುತ್ತಿಲ್ವಾ ನಾನು ಮಾತನಾಡುತ್ತಿರುವುದು? ನಾನು ಅಷ್ಟು ಮಾತಾಡ್ತಿದ್ರು ಏನಾದರೂ ಮಾತಾಡಬೇಕು ಎನ್ನುವ ಜ್ಞಾನ ಇಲ್ಲವಾ ಎಂದು ಗಂಡನ ಮುಂದೆ ನಿಂತು ಸೊಂಟದ ಮೇಲೆ ಕೈ ಇರಿಸಿ ಜೋರಾಗಿಯೇ ರೇಗಿದಳು. ಗಂಡ ಮಾತನಾಡಲಿಲ್ಲ ಎಂದರೂ ಕೂಡ ಸುಮ್ಮನೆ ಬಿಡುವವಳಲ್ಲ, ಘಾಟಿ ಹೆಂಗಸು. ನೀನೇನು ಇವತ್ತು ಹೊಸದಾಗಿ ಮಾತನಾಡುತ್ತಿಲ್ಲವಲ್ಲ? ಉತ್ತರ ಕೊಡಲು ಇವತ್ತು ಹೊಸದಾಗಿ ಏನಾದರೂ ಒಂದು ಹೇಳಿದಿದ್ದರೆ ನಾನು ತಿರುಗಿ ಮಾತನಾಡಬಹುದಿತ್ತು. ನಿನ್ನದು ಯಾವಾಗಲೂ ಇದ್ದದ್ದೇ. ನಾನೇ ಇಲ್ಲಿ ಇನ್ನು ಸಾಕ್ಷಿ ಬಂದಿಲ್ಲ ಎಂದು ಅವಳು ಬರುವ ದಾರಿಯನ್ನು ಕಾಯುತ್ತಿದ್ದೇನೆ. ಅದರ ಮಧ್ಯ ನಿನ್ನದು ಬೇರೆ. ಏನಂದ್ರೆ? ನಾನೇನು ಬಾಯಿ ಬಡಕಿನ ಹಾಗೆ ಹೇಳಲು? ನಾನು ಮದುವೆಯಾದಾಗಿನಿಂದಲೂ ನಾನು ಹೇಳಿದ ಮಾತನ್ನು ನೀವು ಕೇಳಿದಿದ್ದರೆ ನಾನು ಯಾಕೆ ಇಷ್ಟು ಮಾತನಾಡುತ್ತಿದ್ದೆ? ಹೆಂಡತಿ ಎನ್ನುವ ಪ್ರಾಣಿ ಒಬ್ಬಳು ಇದ್ದಾಳೆ ಎನ್ನುವುದು ರಾತ್ರಿಯೇ ನಿಮಗೆ ನೆನಪಾಗುವುದು. ತಂಗಿಯ ಮೇಲೆ ಇರುವ ಪ್ರೀತಿಯಲ್ಲಿ ಸ್ವಲ್ಪನಾದರೂ ನನ್ನ ಮೇಲೆ ಇದ್ದಿದ್ದರೆ ನಾನು ಕೂಡ ಚೆನ್ನಾಗಿಯೇ ಇರುತ್ತಿದ್ದೆ. ಆದರೆ ನಿಮಗೆ ನಾನೆಂದರೆ ಲೆಕ್ಕಕ್ಕೆ ಇಲ್ಲವಲ್ಲ. ಆಗಲೇ ತಂಗಿ ಇನ್ನೂ ಮನೆಗೆ ಬಂದಿಲ್ಲ ಎಂದು ಹೇಗೆ ಬಿಟ್ಟ ಕಣ್ಣು ಬಿಟ್ಟ ಹಾಗೆ ಬಾಗಿಲ ಕಡೆ ನೋಡುತ್ತಿದ್ದೀರಾ ನೋಡಿ. ಅದೇ ನಾನಾಗಿದ್ದಿದ್ದರೆ ಎಲ್ಲಿ ಹೋಗುತ್ತಾಳೆ, ಎಷ್ಟೊತ್ತಿಗಾದರೂ ಬರಲಿ ಎಂದು ಸುಮ್ಮನೆ ಇರುತ್ತಿದ್ರಿ. ಎಷ್ಟೇ ಆದರೂ ಮುದ್ದಿನ ತಂಗಿ ಅಲ್ವಾ ಅವಳು? ತಂಗಿಯ ಹೆಸರು ಎತ್ತಿ ಹೀಗೆ ಗಂಡನ ಬಳಿ ಜೋರು ಮಾಡಲಿಲ್ಲ ಎಂದರೆ ಸಮಾಧಾನ ಇರುವುದಿಲ್ಲ ಅವಳಿಗೆ. ನಿನಗೆ ಎಷ್ಟು ಸಲ ಹೇಳಿದ್ದೇನೆ, ಅವಳ ಪಾಡಿಗೆ ಅವಳು ಕೆಲಸ ಮಾಡಿಕೊಂಡು ಇದ್ದಾಳೆ. ಆದರೂ ಅವಳ ಮೇಲೆ ನಿನಗೆ ಯಾಕೆ ಇಷ್ಟು ಕೋಪ? ಅವಳನ್ನು ದಿನದಲ್ಲಿ ಒಮ್ಮೆಯಾದರೂ ಅನ್ನಲಿಲ್ಲ ಎಂದರೆ ನಿನಗೆ ತಿಂದ ಅನ್ನ ಜೀರ್ಣ ಆಗುವುದಿಲ್ಲ. ಇನ್ನೂ ಸಹಿಸಲು ಆಗುವುದಿಲ್ಲ ಎನ್ನುವಂತೆ ಎದ್ದು ನಿಂತು ಹೆಂಡತಿಯ ಮೇಲೆ ಕೂಗಾಡಿದನು. ಅವಳ ಪಾಡಿಗೆ ಅವಳು ಕೆಲಸ ಮಾಡಿಕೊಂಡು ಹೋಗುತ್ತಿದ್ದಾಳೆ. ಅವಳಿಗೇನು ಕೆಡಬೇಕು ಹೇಳಿ? ಅನುಭವಿಸಬೇಕಾಗಿರುವುದು ನಾನು. ನಾಳೆಯೋ ನಾಡಿದ್ದೋ ಮಗಳು ಕೈಗೆ ಬರುತ್ತಾಳೆ. ಮನೆಯಲ್ಲಿ ಒಬ್ಬಳು ವಿಧವೆ ಇದ್ದಾಳೆ ಎಂದು ನನ್ನ ಮಗಳನ್ನು ಮುಂದೆ ಮದುವೆಯಾಗಲು ಯಾರು ಬರುತ್ತಾರೆ? ಅವಳ ಪಾಡಿಗೆ ಅವಳು ಹೇಗಿದ್ದರೂ ಕೆಲಸ ಮಾಡುತ್ತಿದ್ದಾಳೆ. ಬೇರೆ ಮನೆ ಮಾಡಿ ಇರಿಸಿ ಎಂದರೂ ನೀವು ಕೇಳುವುದಿಲ್ಲ. ನನ್ನ ತಂಗಿ ನನ್ನ ಜೊತೆಯಲ್ಲಿ ಇರಬೇಕು ಎಂದು ರಂಪ ರಾಮಾಯಣ ಮಾಡ್ತಿದ್ದೀರಾ. ಹೋಗಲಿ, ಯಾರನ್ನಾದರೂ ನೋಡಿ ಕಟ್ಟಿ ಮನೆಯಿಂದ ಕಳಿಸಿ ಅಂದರೂ ಅವಳು ಅದಕ್ಕೂ ಒಪ್ತಿಲ್ಲ. ಏನು ಮಾಡಲಿ? ಒಂದು ಹೆಣ್ಣನ್ನು ಹೆತ್ತಿದ್ದೀನಲ್ಲ, ಇದನ್ನೆಲ್ಲ ಯೋಚಿಸಲೇಬೇಕು. ಮಗು ಇನ್ನೂ ಚಿಕ್ಕದು ಕಣೆ, ಈಗಲೇ ಮದುವೆ ಬಗ್ಗೆ ಯೋಚನೆ ಮಾಡ್ತಿದ್ದೀಯಾ? ನನ್ನ ಮಗಳ ಮದುವೆ ಹೇಗೆ ಮಾಡಬೇಕು ಎನ್ನುವುದು ನನಗೆ ಚೆನ್ನಾಗಿ ಗೊತ್ತು. ಅದರ ಬಗ್ಗೆ ನೀನು ಯೋಚಿಸಬೇಡ. ನನ್ನ ತಂಗಿಗೆ ಇನ್ನೊಂದು ಬದುಕು ಕಟ್ಟಿಕೊಡಬೇಕು ಎನ್ನುವ ಆಸೆ ನನಗೆ ಇಲ್ಲವಾ ಹೇಳು? ಆ ಆಸೆ ನನಗೂ ಕೂಡ ಇದೆ. ಆದರೆ ಸಾಕ್ಷಿ ಒಪ್ಪುತ್ತಿಲ್ಲ. ಈಗಾಗಲೇ ತುಂಬ ನೋವು ಅನುಭವಿಸಿದ್ದಾಳೆ. ಅವಳಿಗೂ ಇದನ್ನೆಲ್ಲ ಮರೆಯಲು ಸ್ವಲ್ಪ ಸಮಯ ಬೇಕು. ಅಲ್ಲಿಯ ತನಕ ಸಮಾಧಾನದಿಂದ ಇರು. ನನ್ನ ತಂಗಿಯನ್ನು ಮದುವೆ ಮಾಡಿ ಕಳಿಸಿದ ಮೇಲೆ ಈ ಮನೆಯಲ್ಲಿ ಮಹಾರಾಣಿಯ ಹಾಗೆ ನೀನೊಬ್ಬಳೇ ಸುಖವಾಗಿ ಇರುವಂತೆ ಎಂದನು. ಅವಳ ಜಾತಕ ನೋಡಿ ಯಾರೂ ಮದುವೆಯಾಗಲು ಬರುವುದಿಲ್ಲ. ಹುಟ್ಟುತ್ತಿದ್ದ ಹಾಗೆ ತಂದೆಯನ್ನು ಕಳೆದುಕೊಂಡವಳು, ಬೆಳೆಯುತ್ತಾ ತಾಯಿಯನ್ನು ತಿಂದುಕೊಂಡವಳು, ಮದುವೆಯಾದ ವರ್ಷಕ್ಕೆ ಗಂಡನನ್ನು ಕೂಡ ತಿಂದು ಈಗ ಬಂದು ನನ್ನ ಮನೆ ಸೇರಿಕೊಂಡಿದ್ದಾಳೆ. ಇಲ್ಲಿ ಯಾರನ್ನು ತಿನ್ನುತ್ತಾಳೋ ಗೊತ್ತಿಲ್ಲ ಎಂದಳು ಕೋಪದಲ್ಲಿ.
ಈ ಊರಿನ ಜನರೇ ಅವಳ ಜಾತಕ ಸರಿಯಿಲ್ಲ ಎಂದು ಕೊಂಕಾಡಿದರು. ಸೇರಿದ ಮನೆಯಲ್ಲಿ ಅವಳ ಗಂಡ ಸತ್ತು ಹೋದ ನಂತರ ಅವಳ ಕಾಲುಗುಣದಿಂದಲೇ ಹೀಗೆ ಆಯಿತು ಎಂದು ಎಲ್ಲರೂ ಅವಳನ್ನು ನಿಂದಿಸಿದರು. ಆದರೂ ತಂಗಿ ಎಂದರೆ ಜೀವ ಇವನಿಗೆ. ಎಲ್ಲರೂ ಹೇಳುವ ಮಾತನ್ನು ಸಹಿಸುವುದಿಲ್ಲ. ಅಂಥದ್ದರಲ್ಲಿ ಹೆಂಡತಿ ಕೂಡ ಹೀಗೆ ಹೇಳುತ್ತಾಳೆ, ಅದನ್ನು ಹೇಗೆ ಸಹಿಸುತ್ತಾನೆ? ಒಡನೆ ಕೂಗುತ್ತಾ ಅವಳಿಗೆ ಹೊಡೆಯಲು ಕೈ ಎತ್ತಿದನು. ಅದೇಕೋ ಹೊಡೆಯದೆ ಹಾಗೆ ಕೈಯನ್ನು ಕೆಳಗಿಳಿಸಿ, ಇನ್ನೊಮ್ಮೆ ಅವಳ ಜಾತಕದ ಬಗ್ಗೆ ಮಾತನಾಡಿದರೆ ನಾಲಿಗೆಯನ್ನು ಸೀಳಿ ನಾಯಿಗೆ ಹಾಕ್ತೀನಿ ಎಂದು ಕೋಪದಲ್ಲಿ ಹೇಳಿ ಅಲ್ಲಿಂದ ಬಿರುಸಾಗಿ ಹೊರಗೆ ಹೋಗಿದ್ದನು. ಗಂಡನ ನಡೆಯನ್ನು ನೋಡಿ ಇವಳ ಕಣ್ಣುಗಳು ಕೆಂಡದ ಉಂಡೆಯಾದವು. ನನಗೆ ಹೊಡೆಯಲು ಬರ್ತೀರಾ? ಹೊಡಿರಿ, ತಂಗಿಗೆ ಬುದ್ಧಿ ಹೇಳಿ ಮದುವೆ ಮಾಡಲು ಆಗುವುದಿಲ್ಲ. ನಿಮ್ಮ ದರ್ಪವನ್ನು ನನ್ನ ಮೇಲೆ ತೋರಿಸ್ತೀರಾ ಎಂದು ಗಂಡ ಹೋದತ್ತಲೇ ನೋಡಿಕೊಂಡು ಕೋಪದಲ್ಲಿ ಹೇಳಿದಳು. ಅಮ್ಮ, ಹಾಲು ಕೊಡ್ತೀನಿ ಎಂದು ಇನ್ನೂ ಕೊಡಲಿಲ್ಲವಲ್ಲ, ಹಾಲು ಕೊಡಮ್ಮ ಎಂದು ಅಲ್ಲಿಗೆ ಬಂದಿತು 10 ವರ್ಷದ ಪುಟಾಣಿ ದೀಪ. ಈ ಮನೆಯಲ್ಲಿ ನಾನೆಂದರೆ ಯಾರಿಗೂ ಲೆಕ್ಕವೇ ಇಲ್ಲ, ಕೆಲಸಕ್ಕೆ ಮಾತ್ರ ನಾನು ಬೇಕು ಅಷ್ಟೆ. ಆದರೂ ಕೆಲಸದವಳಲ್ಲವಾ? ನಿನಗೂ ಕೂಡ ಕೆಲಸದವಳೇ ನಾನು, ನಡಿ ಕೊಡ್ತೀನಿ ಎಂದು ಮಗಳ ಮೇಲೆ ತನ್ನ ಕೋಪ ಹಾಕಿ ಅಡಿಗೆ ಮನೆಗೆ ನಡೆದಳು. ಸ್ವಲ್ಪ ದೂರ ನಡೆಯುತ್ತಿದ್ದ ಹಾಗೆ ಸಾಕೇತ್ಗೆ ತಂಗಿ ನಡೆದು ಬರುವುದನ್ನು ನೋಡಿ ಇದುವರೆಗೂ ಬಿಗಿದುಕೊಂಡಿದ್ದ ಮುಖ ಈಗ ಅರಳಿತು. ಅವಳು ಇತ್ತ ಹೆಜ್ಜೆ ಹಾಕಿ ಬರುತ್ತಿದ್ದರೆ ಇವನು ಅತ್ತ ಹೆಜ್ಜೆ ಹಾಕಿ ಅವಳ ಮುಂದೆ ಹೋಗಿ, ಸಾಕ್ಷಿ, ಯಾಕಿಷ್ಟು ತಡ ಆಯಿತು ಎಂದನು. ಅಣ್ಣ, ನಾನು ಪ್ರತಿದಿನ ಬರುವ ಬಸ್ ಬಂದಿಲ್ಲ, ಹಾಗಾಗಿ ಇನ್ನೊಂದು ಬಸ್ ಹಿಡಿದು ಬರುವಷ್ಟರಲ್ಲಿ ಇಷ್ಟು ತಡವಾಯಿತು ಎಂದು ಹೇಳುತ್ತಲೇ ತನ್ನ ಅಣ್ಣನ ಜೊತೆ ಹೆಜ್ಜೆ ಹಾಕಿದಳು. ಹೌದಾ? ಹಾಗೇನಾದರೂ ಆದರೆ ನನಗೆ ಕಾಲ್ ಮಾಡುವುದಲ್ವಾ, ನಾನು ಬೈಕ್ ತೆಗೆದುಕೊಂಡು ಬರ್ತಿದ್ದೆ ಎಂದನು. ಅಣ್ಣ, ನೀನು ಕೂಡ ಕೆಲಸ ಮಾಡಿ ಸುಸ್ತಾಗಿ ಬಂದಿರ್ತೀಯ, ಮತ್ತೆ ನಿನಗೆ ತೊಂದರೆ ಕೊಡಲು ನನಗೆ ಇಷ್ಟವಾಗುವುದಿಲ್ಲ, ಅದಕ್ಕೆ ನಾನೇ ಬಂದೆ ಎಂದಳು. ನನಗೆ ತೊಂದರೆ ಏನು ಆಗುತ್ತಿರಲಿಲ್ಲ ಸಾಕ್ಷಿ, ಇನ್ನೊಮ್ಮೆ ಹೀಗೆ ಮಾಡಬೇಡ. ಏನಾದರೂ ಬಸ್ ಮಿಸ್ ಆದರೆ, ಬಸ್ ಬರಲಿಲ್ಲ ಅಂದರೆ ನನಗೆ ಕಾಲ್ ಮಾಡು ಎಂದು ಹೇಳುತ್ತಲೇ ಇಬ್ಬರು ಮನೆಯೊಳಗೆ ಬಂದಿದ್ದರು. ಇಬ್ಬರು ಮನೆಯೊಳಗೆ ಬರುತ್ತಿದ್ದ ಹಾಗೆ ಅಡುಗೆ ಮನೆಯ ಪಾತ್ರೆಯ ಸದ್ದು ಜೋರಾಗಿಯೇ ಇತ್ತು. ಹಾಲು ಹಿಡಿದು ಕುಡಿಯುತ್ತಿದ್ದಂತಹ ಮಗು ಸಾಕ್ಷಿ ಒಳಗೆ ಬಂದಿದ್ದನ್ನು ನೋಡಿ ಅತ್ತೇ ಎಂದು ಕೂಗುತ್ತಾ ಅವಳ ಬಳಿಗೆ ಓಡಿ ಬಂದಿದ್ದಳು. ಪ್ರತಿದಿನ ತನ್ನ ಅತ್ತೆ ಚಾಕ್ಲೇಟ್ ತರುತ್ತಾಳೆ ಎನ್ನುವ ಖುಷಿ ಆ ಮಗುವಿಗೆ. ತನ್ನ ಅಣ್ಣನ ಮಗಳೆಂದರೆ ಜೀವ ಅವಳಿಗೆ. ಅವಳು ಹುಟ್ಟಿದಾಗಿನಿಂದಲೂ ಎತ್ತಿ ಆಡಿಸಿದ್ದಾಳೆ ಇವಳು. ಅವಳನ್ನು ತೋಳಿಗೇರಿಸಿಕೊಂಡು, ದೀಪ, ಪ್ರತಿದಿನ ಚಾಕ್ಲೇಟ್ ತಿಂದರೆ ಹಲ್ಲು ಹಾಳಾಗುತ್ತದೆ, ಅದಕ್ಕೆ ಇವತ್ತು ನಿನಗೆ ಎಂದು ಹಣ್ಣುಗಳನ್ನು ತಂದಿದ್ದೀನಿ, ಆಮೇಲೆ ತಿನ್ನು ಎಂದು ಬ್ಯಾಗಿಂದ ಹಣ್ಣು ತೆಗೆದು ಟೇಬಲ್ ಮೇಲೆ ಇರಿಸಿದಳು. ದೀಪ ಹುಟ್ಟಿದಾಗ ಸಾಕ್ಷಿಗೆ ಇನ್ನೂ ಮದುವೆಯಾಗಿರಲಿಲ್ಲ. ಹೇಮಾಳ ತಾಯಿ ಆಗ ತಾನೇ ತೀರಿಕೊಂಡಿದ್ದರು. ಸಾಕ್ಷಿ ಅವಳ ತಾಯಿಯ ಸ್ಥಾನದಲ್ಲಿ ನಿಂತು ಸ್ವಲ್ಪವೂ ಹೇಸಿಗೆ ಮಾಡಿಕೊಳ್ಳದೆ ಅವಳ ಬಾಣಂತನ ಮಾಡಿದಳು. ಆದರೆ ಇವಳಿಗೆ ಈಗ ಆ ಕೃತಜ್ಞತೆ ಎನ್ನುವುದು ಸ್ವಲ್ಪವೂ ಇಲ್ಲ. ಹಾಗಂತ ಸಾಕ್ಷಿ ಅದನ್ನೆಲ್ಲ ನಾನು ಮಾಡಿದೆ ಎಂದು ಬಾಯಿ ಮಾತಿಗಾದರೂ ಹೇಳುವುದಿಲ್ಲ. ಅವಳು ಮದುವೆಯಾಗುವ ಮೊದಲೇ BCom ಮುಗಿಸಿದ್ದಳು. ಮದುವೆಯಾದ ವರ್ಷಕ್ಕೆ ಗಂಡ ತೀರಿಕೊಂಡಿದ್ದನು. ತನ್ನ ಅಣ್ಣ ಅವಳನ್ನು ಮನೆಗೆ ಕರೆತಂದಾಗ ಮನೆಯಲ್ಲಿ ಇರಲು ಆಗದೆ ಕೆಲಸಕ್ಕೆ ಹೋಗಬೇಕು ಎನ್ನುವ ನಿರ್ಧಾರ ಮಾಡಿದಳು. ಆಗ ಅವಳ ಅಣ್ಣನೇ ಒಂದು ಕಂಪನಿಯನ್ನು ನೋಡಿ ಇವಳನ್ನು ಕೆಲಸಕ್ಕೆ ಸೇರಿಸಿದ. ಬರುವ 15,000 ಸಂಬಳವನ್ನು ತಂದು ತನ್ನ ಅಣ್ಣನ ಕೈಗೆ ನೀಡುತ್ತಾಳೆ. ತನಗಾಗಿ ಬೇಕು ಎಂದು ಯಾವತ್ತಿಗೂ ಇಟ್ಟುಕೊಳ್ಳುವುದಿಲ್ಲ. ತನಗೆ ಖರ್ಚಿಗೆ ಬೇಕಾದರೆ ತನ್ನ ಅಣ್ಣನಿಂದಲೇ ಕೇಳಿ ಪಡೆಯುತ್ತಾಳೆ. ಒಂದು ರಾಶಿ ಬಟ್ಟೆ ಇದ್ದು ಅವನ್ನೆಲ್ಲ ತೊಳೆದು ನನ್ನ ಕೈಯೆಲ್ಲ ಹೋಗಿದೆ ಸಾಕ್ಷಿ, ಇವತ್ತು ನೀನೇ ಸಾಂಬಾರು ಮಾಡಿಬಿಡು ಎಂದು ಅಡಿಗೆ ಮನೆಯಿಂದ ಹೊರಬಂದು ಹೇಳಿದಳು ಹೇಮ. ಭಾನುವಾರದ ದಿನ 3 ದಿನದ ಬಟ್ಟೆಯನ್ನು ಸಾಕ್ಷಿ ಒಬ್ಬಳೇ ತೊಳೆಯುತ್ತಾಳೆ. ಮಧ್ಯದಲ್ಲಿ 1-2 ದಿನ ತೊಳೆದರೆ ಅದೇ ಬೆಟ್ಟವಾಗುತ್ತದೆ ಹೇಮಳಿಗೆ. ಸಾಕ್ಷಿ ಬೆಳಿಗ್ಗೆ ಎದ್ದು ತಿಂಡಿಯನ್ನು ಕೂಡ ಮಾಡುತ್ತಾಳೆ. ಮಧ್ಯಾಹ್ನ ಸಾಕ್ಷಿ ರಾತ್ರಿ ಮಾಡಿರುವ ಸಾಂಬಾರಿದ್ರೆ ರೈಸ್ ಮಾಡಿಕೊಳ್ಳುತ್ತಾಳೆ ಹೇಮ ಅಷ್ಟೇ. ಸರಿ ಅತ್ತಿಗೆ, ನೀವು ರೆಸ್ಟ್ ಮಾಡಿ, ನಾನು ಆಮೇಲೆ ಅಡಿಗೆ ಮಾಡ್ತೀನಿ ಎಂದು ಮಗುವನ್ನು ಕೆಳಗಡೆ ಇಳಿಸಿ ತನ್ನ ಕೋಣೆಗೆ ಹೋದಳು. ಬೆಳಗ್ಗೆಯಿಂದ ಒಂದೇ ಸಮ ಕೆಲಸ ಮಾಡಿ ಅವಳಿಗೂ ಕೂಡ ಆಯಾಸವಾಗಿರುತ್ತದೆ. ಆದರೆ ಅವಳ ಆಯಾಸ ಯಾರಿಗೆ ಹೇಳುತ್ತಾಳೆ? 1 ವರ್ಷದಿಂದ ಮನೆ, ಆಫೀಸ್ ಎಂದು ಬಿಡುವಿಲ್ಲದ ಕೆಲಸ ಸಾಕ್ಷಿಗೆ. ಚಿಕ್ಕ ಕೋಣೆ ಅವಳದು. ಒಂದು ಮಂಚ, ಪಕ್ಕದಲ್ಲಿ ಒಂದು ಬೀರು ಅಷ್ಟೇ ಇದ್ದಿತು. ತನ್ನ ಬ್ಯಾಗನ್ನು ಮಂಚದ ಮೇಲೆ ಇರಿಸಿ ಸುಸ್ತಾದವಳಂತೆ ಕುಸಿದು ಕುಳಿತಳು. ಪಕ್ಕದಲ್ಲಿ ಈಗಷ್ಟೇ ಇರಿಸಿದ ಬ್ಯಾಗನ್ನು ತೆರೆದು ಅದರಲ್ಲಿರುವ ಒಂದು ಫೋಟೋವನ್ನು ಹಿಡಿದವಳ ಕಣ್ಣು ತುಂಬಿದವು.
ನೀವು ನನ್ನ ಜೊತೆ ಗಂಡನಾಗಿ ಅಲ್ಲದಿದ್ದರೂ ಒಬ್ಬ ಸ್ನೇಹಿತನಾಗಿ ಇದ್ದಿದ್ದರೆ ಸಾಕಿತ್ತು. ನನ್ನ ಅದೆಷ್ಟು ಮಾತುಗಳಿಗೆ ನೀವು ಕಿವಿಯಾಗಿದ್ರಿ. ನಾವಿಬ್ಬರು ಹೊರ ಜಗತ್ತಿಗೆ ಗಂಡ ಹೆಂಡತಿಯಾದರೂ ಸಹ ನಮ್ಮಿಬ್ಬರ ಮಧ್ಯೆ ಒಂದು ಒಳ್ಳೆಯ ಸ್ನೇಹವಿತ್ತು. ನೀವು ಹೇಗೆ ಇದ್ದರೂ ನಾನೇ ನಿಮ್ಮನ್ನು ಗಂಡ ಎಂದು ಒಪ್ಪಿದ್ದೆ. ಆದರೆ ಆ ದೇವರು ಅದಕ್ಕೂ ಅವಕಾಶ ಕೊಡಲಿಲ್ಲ. ಮುಂದುವರಿಯುವುದು. ಸಾಕ್ಷಿ ಕಥೆಯ ಮೊದಲ ಸಂಚಿಕೆ ಹೇಗಿತ್ತು? ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ನನ್ನ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕತೆಯ ಬಗ್ಗೆ ಕಮೆಂಟ್ ಮಾಡಿ. ಕತೆ ಇಷ್ಟ ಆದರೆ ಶೇರ್ ಮಾಡಿ. ಧನ್ಯವಾದಗಳು.